ದೇವರ ದಯೆಯಿಂದ ಎಲ್ಲನೂ ಒಳ್ಳೆಯದೇ ಆಗ್ತಾ ಇದೆ. ಆದಷ್ಟು ಬೇಗ ನನ್ನ ಮೈದನ ತಲೆ ಮೇಲೆ 4 ಅಕ್ಷತೆ ಹಾಕಿ ಮದುವೆ ಮಾಡಿಬಿಟ್ರೆ ಅಲ್ಲಿಗೆ ನಾನು ನನ್ನ ಅತಿಯಾಗಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಗುತ್ತೆ. ಇದೇನಿದು, ನೀವಿಲ್ಲೇ ರೀ, ನಾನು ಊಟಕ್ಕೆ ತರ್ತೀನಿ ಅಂತ ಹೇಳಿದೆ. ಇವರೆಲ್ಲಿ ಕಾಣ್ತಾನೆ ಇಲ್ವಲ್ಲ ರೀ? ಏನು ಅಂದ್ರೆ ಊಟಕ್ಕೆ ತಂದಿದ್ದೀನಿ ಬರ್ರಿ. ಏನ್ರಿ ಎಲ್ಲಿದ್ದೀರಾ? ಕಾವೇರಿ, ಊಟ ಮಾಡಲಿಕ್ಕೆ ಕರೆದಿದ್ದಲ್ಲ, ಅದಕ್ಕೆ ಊಟ ಮಾಡಲು ಬಂದಿದೆ. ಹಲೋ, ನಾನು ಕರೆದಿದ್ದು ನಿನ್ನನ್ನಲ್ಲ, ನನ್ನ ಗಂಡನನ್ನ. ನಾನು ಸ್ವಲ್ಪ ಹೊತ್ತು ನಿನ್ನ ಮಿಂಡನಾಗಿ ಊಟ ಮಾಡಲು ಬಂದಿರುತ್ತೇನೆ. ಮತ್ತ ಬಾಯನ ಏನು ಮಾತಾಡ್ತಾ ಇದೀಯಾ? ಯಾರು ಇಲ್ಲ, ಒಂಟಿ ಹೇಳು ಸಿಕ್ಕಳು ಅಂತ ಬಾಯಿ ಒಂದಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವೇನೋ ಷಂಡ? ನಾಗವೇಣಿಯ ಗಂಡ ನಾಗೇಂದ್ರ. ಯಾವ ಇಂದ್ರನಾದ್ರೇನು ನಾಗೇಂದ್ರನಾದ್ರೇನು, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಬಿಟ್ಟು ಅಸಹ್ಯವಾಗಿ ಮಾತಾಡೋಕೆ ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ? ಪರರ ಸಿರಿ ಅಂದರೆ ನನಗೆ ಬಹಳ ಇಷ್ಟ. ಬೇರೆ ಗಿಡದ ಹಣ್ಣುಗಳನ್ನು ತಿಂದಾಗಲೇ ನನ್ನ ಮನಸ್ಸಿಗೆ ತೃಪ್ತಿ. ಬೇರೆ ಗಿಡದ ಹಣ್ಣುಗಳನ್ನ ನೀನ್ ತಿಂದು ತೃಪ್ತಿ ಪಡ್ತೀಯ? ಹಾಗಾದ್ರೆ ನಿನ್ನ ಗಿಡದ ಹಣ್ಣುಗಳನ್ನ ಬೇರೆ ಯಾರೋ ತಿಂದು ತೃಪ್ತಿ ಪಡ್ಕೊಳ್ತಾರೆ. ಏನು ಮಗುಳುತ್ತಿರುವೆ ನೀನು? ಇನ್ನೇನು, ನೀನು ಬೇರೆ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕಿದ್ರೆ ನಿನ್ನ ಮನೆಯಲ್ಲಿ ನಿನ್ನ ಹೆಣ್ಮಕ್ಳನ್ನ ಬೇರೆ ಯಾವನೋ ಕಣ್ಣು ಹಾಕ್ತಾನೆ ಅಂತ ಹೇಳಿದೆ. ಒಬ್ಬ ಬಡ ಬಿಗಾರಿ ಹೆಂಡತಿ ನೀನು, ನಿನಗೆ ಇಷ್ಟು ಕೋಪ ಯಾಕೋ ಇರಬಾರ್ದು? ಕೇವಲ ನಿಮ್ಮಂತ ಶ್ರೀಮಂತರಿಗೆ ಮಾತ್ರ ಇಂಥ ಕೊಪ್ಪಿರುತ್ತೆ ಅಂದ್ರೆ ಅದು ನಿನ್ನ ಮೂರ್ಖತನ. ಮೂರ್ಖನೆ ಎಂದು ಉಚ್ಚರಿಸರೆ ಹಚ್ಚಬೇಕಾಗಿತ್ತು ನಿನ್ನ ಶೀಲಕ್ಕೆ ಬೆಟ್ಟೆ. ನಾಗೇಂದ್ರ, ಸುಮ್ಮನೆ ಹಠ ಮಾಡಬೇಡಿ ಕಾವೇರಿ. ಬಡವನ ಜೊತೆ ಬೆಂದು ಹೋಗುವುದಕ್ಕಿಂತ ಒಂದೇ ಒಂದು ಸಲ ಈ ಶ್ರೀಮಂತ ತೋಳತೆಗೆ ಬಂದು ಬೀಳು. ನಿನ್ನನ್ನು ಅಂದದ ಮನೆ ಎತ್ತು ಹೋಗುತ್ತೇನೆ. ನಿನ್ನ ಅಂದದ ಅರಮನೆಗಿಷ್ಟು ಬೆಂಕಿ ಹಾಕ. ನಿನ್ನ ಅರಮನೆಗೆ ಆಸೆ ಪಡೋ ಹೆಣ್ಣಲ್ವೋ ನಾನು? ಗಂಜಿಯ ಗುಡಿಸಲೇ ಇದ್ರೂ ಅದು ನನ್ನ ಪಾಲಿಗೆ ಲೇಸು. ಗರತಿ ಮಾನವಂತರ ಮಗಳಾಗಿ ಬಾಳೋ ನಾನು. ಯಾಕೋ ಇಂಥ ಮಾತಾಡ್ತೀಯಲ್ಲ, ನಿನಗೆ ಯಾರು ಅಕ್ಕ ತಂಗಿ ಇಲ್ವೇನು? ಹಾಗೇನಾದರೂ ಅಕ್ಕ ತಂಗಿರಿದ್ದರೆ ಹುಟ್ಟುತ್ತಿದ್ದಾಗಲೇ ನಾನು. ಸರಿ, ಹಾಗಾದ್ರೆ ನಾನು ಒಬ್ಳು ನಿನ್ನ ಒಡ ಹುಟ್ಟಿದ ತಂಗಿ ಅಂತ ತಿಳಿದುಕೋ. ದಯವಿಟ್ಟು ನನ್ನ ಬಿಟ್ಟು ಹೊರಟು ಹೋಗು. ಸತ್ಯ ಹೊರಟು ಹೋಗಲು ಬಂದಿಲ್ಲ ಕಾವೇರಿ. ಪ್ರತಿಯಂತೆ ನಿನ್ನ ಮೈ ಮಾಟ ತುಂಬಿರುವ ನಿನ್ನ ಅಂಗಾಂಗವನ್ನು ಚುಂಬಿಸಿ ದುಶ್ಯಾಸಾಗಿ ಸೀರೆ ಸೇಲು ಬಂದಿರುವ ಕಾವೇರಿ, ನಿನ್ನನ್ನು ವಜ್ರದ ತೊಟ್ಟಿಲಲ್ಲಿಟ್ಟು ತೂಗುತ್ತೇನೆ. ನಿನ್ನ ವಜ್ರದ ತೊಟ್ಟಿಲಿಗೆ ಆಸೆ ಪಟ್ಟು ನಿನ್ನ ಮಕ್ಕಳಲ್ಲಿ ಸೆರಗಾಸೋಕೆ ಬೀಗದ ಸೂಳೆಲ್ಲವೋ ಸತ್ಯವಾನ
ಧೂರ್ತ ನಾನಾದರೆ ಲೇ, ಅದೇ ಸತ್ಯವಾನ ಸಾವಿತ್ರಿ ತನ್ನ ಮುತ್ತೈದೆತನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದೆಷ್ಟೋ ಪರಮಾತ್ಮನ ಬೇಡಿ ಕಾಡಿ ಕೊನೆಗೆ ತನ್ನ ಭಾಗ್ಯವನ್ನೇ ಉಳಿಸಿಕೊಂಡ್ಲು. ಅದೇ ರೀತಿ ಕಣೋ, ನನಗೂ ಇಬ್ಬರು ಪುಂಡ ಪ್ರಚಂಡ ಮೈದುನರಿದ್ದಾರೆ. ಅವರಿಗೆ ಫ್ರೆಂಡರು ನಿನ್ನನ್ನು ನನ್ನ ನಿನ್ನನ್ನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಇವನು ನಾಗೇಂದ್ರ ಎಡೆ ಎತ್ತಿ ಕುಕ್ಕಿ ಕಚ್ಚಿ ತಿನ್ನುತ್ತಾನೆ. ಅಯ್ಯೋ ಪಾಪಿ ಮನುಷ್ಯನ ನೀನು, ಒಂಟಿ ಹೆಣ್ಣು ಸಿಕ್ಕು ಅಂತ ಕರುಣೆ ತೋರುದನ್ನ ಬಿಟ್ಟು ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ, ನಾಚಿಕೆ ಆಗಬೇಕೋ ಷಂಡ. ಕಾವೇರಿ ಸುಮ್ಮನೆ ಒಪ್ಪಿಕೊಂಡರೆ ಸರಿ. ರಾವಣ ಸೀತೆಯನ್ನು ಹೊತ್ತಾನಂತೆ ನಿನ್ನನ್ನು ಅಪಹರಿಸಬೇಕಾಗುತ್ತದೆ, ಎಚ್ಚರ. ಅದೆಂದಿಗೂ ಸಾಧ್ಯವಿಲ್ವೋ? ಆ ರಾವಣ ಲಂಕೆಯನ್ನು ಸುಟ್ಟು ಹಾಕೋಕೆ ಶ್ರೀರಾಮನ ಪರಮ ಭಕ್ತ ಹನುಮ ಅವತಾರ ತಾಳಿ ಸಂಹಾರ ಮಾಡದಂತೆ ನನ್ನ ಗಂಡನಿಗೆ 3 ಜನ ತಮ್ಮಂದಿರಿದ್ದಾರೆ. ಒಂದೇ ಬೆಟ್ಟಿಗೆ ನಿಂತ ಜಾಗದಲ್ಲಿ ನಿನ್ನ ಅರಮನೆಯೊಂದಿಗೆ ನಿನ್ನೆ ಕೂಡ ಹಾಕ್ತಾರೆ. ಎಚ್ಚರಲ್ಲಿ ಅವನು ರಾಮಾಯಣದ ರಾವಣ, ಇವನು ಕಲಿಯುಗದ ರಾವಣ. ಈ ರಾವಣನು ಸೋಲಿಸುವ ಗಂಡು ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಸುಮ್ಮನೆ ಹಠ ಮಾಡಬೇಡ ಬಾ. ಬೇಡ, ದಯವಿಟ್ಟು ನನ್ನ ಕೆಣಕ್ ಬೇಡ, ನನ್ನ ಶೀಲ ಹಾಳು ಮಾಡಬೇಡ. ಬಿಟ್ಬಿಡು ನನ್ನನ್ನ, ಬಿಟ್ಬಿಡು ನನ್ನನ್ನ. ಬೇಡ. ಆ ನೋಡಿ. ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರದಲ್ಲಿ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ವಿಶ್ವಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರೆ. ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯ ನಿಧಿಯಾದ ತುಮಕೂರಿನ ಶತಾಯುಷಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರೆ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರವನ್ನು ಕಳೆಯಲು ಸಪ್ತ ಸ್ವರಗಳಲ್ಲಿಯೇ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರೆ. ಆದರೆ ಹಗಲಿರುಳು ಅನ್ನದೇ ಭೂಮಿಯಲ್ಲಿ ತನ್ನ ಬೆವರನ್ನು ಸುರಿಸುತ್ತಾ ಆ ಭೂಮಿಯಲ್ಲಿ ಬೆಳೆದ ಪ್ರತಿಯೊಂದು ಅನ್ನದ ಕಾಳನ್ನು ಪ್ರತಿಯೊಂದು ಜೀವರಾಶಿಗೆ ಅನ್ನದಾನ ಮಾಡುವ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರೆ. ಈ ಪುಂಡ ಶ್ರೀಮಂತರು ಯಾರ ಶಾಪಕ್ಕೆ ಬಲಿಯಾದ್ರೂ ಬಚಾವಾಗಬಹುದು. ಆದ್ರೆ
ರೈತರ ಶಾಪಕ್ಕೆ ಬಲಿಯಾದ್ರೆ ಸುಟ್ಗಾಡ್ ಸೇರ್ತಾರೆ. ರೈತರ ಗತ್ತು ಇಡೀ ರಾಜಕೀಯಕ್ಕೆ ಗೊತ್ತು. ಏ ಪಚ್ಚ ನನ್ನ ಮಗನೇ, ಅವಳನ್ನು ಸುಮ್ಮನೆ ಬಿಟ್ಟು ಬಿಡು ಲುಚ್ಚ. ಏ ಮಗನೇ, ಇದನ್ನು ಕೇಳಲಿಕ್ಕೆ ನೀನ್ಯಾವನೇ ಪಚ್ಚ? ನಿನ್ನ ಎರಡನೆಯ ಅಪ್ಪನೆಂದು ತಿಳಿದುಕೊಳ್ಳೋ ಬೆಪ್ಪ. ನಾನು ಯಾರೆಂಬುದು ನಿನಗೆ ಚೆನ್ನಾಗಿ ಗೊತ್ತಿಲ್ಲ. ಇಂದ್ರ, ಸೂರ್ಯೇಂದ್ರ, ದೇವೇಂದ್ರ, ಈ ನಾಗೇಂದ್ರ. ನನ್ನ ಕೆಲಸಕ್ಕೆ ಅಡ್ಡಿ ಆಗಬೇಡ, ಸುಮ್ಮನೆ ಹೊರಟೋಗ. ಏನು ಹೊರಟು ಹೋಗಬೇಕೆ? ನಿನ್ನ ತಾಯಿಯನ್ನು ಯಾವನಾದರೂ ನಡು ರಸ್ತೆಯಲ್ಲಿ ಹೀಗೆ ಸೀರೆ ಹಿಡಿದು ಎಳೆದಾಡುತ್ತಿದ್ದರೆ ನೀನು ಅದನ್ನು ನೋಡಿ ಸುಮ್ಮನೆ ಹೋಗುತ್ತೀಯೇನೋ? ಕಿರುಚಬೇಡಲೇ, ಕಿರುಚಬೇಡ. ಇವರು ನನ್ನ ಅತ್ತಿಗೆಯನ್ನು ಕೆಣಕಲು ಬಂದರು. ಬಿಡುತ್ತೇನೆ ಮಗನೇ. ಮಂಜು, ನಿಲ್ಲಪ್ಪ, ಅವನ ಮೇಲೆ ಕೈ ಮಾಡ್ಬೇಡ, ಬಿಟ್ಬಿಡ ಅವನನ್ನ. ಅತ್ತಿಗೆ, ಏನು ಮಾಡುತ್ತೀರಿ ನೀವು? ಹಾಕಿದ ಆನೆಯನ್ನು ತೆಗೆದುಕೊಳ್ಳಿ, ಇವನ ತಲೆಯನ್ನು ತೆಗೆದು ಇವನ ದೇಹವನ್ನು ಸುಲಿದು ಹತ್ತು ಕಾಗೆಗಳನ್ನು ಹಾಕಿರುತ್ತೇನೆ. ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬೇಡ ಮಂಜು, ದುಡುಕಬೇಡಪ್ಪ. ಲೇ ಪಾಪಿ, ನೋಡ್ದೇನೋ ನನ್ನ ಮೈದನ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಿಲ್ಲ. ಈಗಲಾದ್ರೂ ಗೊತ್ತಾಯ್ತೇನೋ ಅವನ ಪೌರುಷತನ ಎಂಥದ್ದು ಅಂತ. ನೆಕ್ಸ್ಟ್ ಟೈಮ್ ನಲ್ಲಿ ನಿನ್ನನ್ನು ನೋಡಿಕೊಳ್ಳುತ್ತಾನೆ. ಹೋಗಲೇ ಹೋಗು. ನೀಯಂತಾಗಿದ್ರೆ ಧರ್ಮ ಕಾಯುತ್ತೆ, ನಿಗರಾಡಿದ್ರೆ ಕರ್ಮ ಅತ್ತಾಡ್ಸ್ಕೊಂಡು ಹೊಡೆಯುತ್ತೆ. ಅತ್ತಿಗೆ, ನೀವು ಇಲ್ಲಿಗೇಕೆ ಬಂದಿದ್ದೀರಿ? ನಿಮ್ಮ ಅಣ್ಣನವರು ಇದೇ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಪ್ಪ. ಅವ್ರಿಗೆ ಅಂತ ಊಟ ತೆಗೆದುಕೊಂಡು ಬಂದಿದ್ದೆ. ಅಷ್ಟರಲ್ಲಿ ಈ ಪಾಪಿ ಬಂದು ಇಷ್ಟೆಲ್ಲ ಅನಾಹುತವಾಗೋಯ್ತು. ಹೋಗಲಿ ಬಿಡು ಅತ್ತಿಗೆ, ಅಣ್ಣನವರು ಆಗಲಿ ಮನೆಗೆ ಹೋಗೋರು. ಬನ್ನಿ ಮನೆಗೆ ಹೋಗೋಣ. ಹೌದೇನಪ್ಪ, ನಡಿ ಹಾಗಾದ್ರೆ ಹೋಗೋಣ. ಬನ್ನಿ.